ಎಲ್ಲರದು ಒಂದೇ ಪ್ರಶ್ನೆ, ಜೊತೆನೇ ಕೊಟ್ಟಿದ್ದೀರಲ್ಲಕ್ಕ, ಒಂಟಿ ಕೊಟ್ಟಿದ್ದೀರಾ ಅಂತ ಹೇಳ್ತಿದ್ದೀರಾ ಅಂತ. ಈ ವಿಡಿಯೋ ಫುಲ್ಲು ನೋಡಿ ನಿಮಗೆ ಗೊತ್ತಾಗುತ್ತೆ. ನಮಸ್ತೆ ಕೃಷಿ ಮಿತ್ರರೇ, ಎಲ್ಲರೂ ಕೇಳ್ತಿದ್ದೀರಾ ಜೊತೆನೇ ಕೊಟ್ಟಿದ್ದೀರಲ್ಲಕ್ಕ ಎತ್ತುಗಳನ್ನ ಒಂಟಿ ಅಂತ ಸುಳ್ಳು ಹೇಳ್ತಾ ಇದ್ದೀರಾ ಅಂತ. ಈ ವಿಡಿಯೋ ಫುಲ್ಲು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನೋಡ್ತಿರ್ಬೋದು, ಈ ಎತ್ತನ್ನ ಅವರು ತೊಗೊಂಡು ನಮ್ಮ ಹತ್ರ ತೊಗೊಂಡಿದ್ದಾರಲ್ಲ, ಅವರೇ ತೊಗೊಂಡು ಕೂಟ ನೋಡೋಕ್ಕೆ ಒಂದು ಎತ್ತನ್ನ ತೊಗೊಂಡಿರೋ ತವಿಂದನೇ ತೊಗೊಂಬಂದರು. ನಮ್ಮ ಮನೆ ಹತ್ರ ತೊಗೊಂಬಂದು ಕೂಟ ನೋಡಿ ಆಮೇಲೆ ತೊಗೊಂಡೋಗೋಣ ಅಂದ್ಬಿಟ್ಟು, ವ್ಯಾಪಾರ ಆಗಿತ್ತು ರಾತ್ರಿನೇ, ಬೆಳಗ್ಗೆನೇ ಬರ್ತೀನಿ ಅಂತ ಹೇಳಿದರು. ನನ್ನ ಮಗಂಗೆ ಹೆಂಗೋ ಖುಷಿ ಆಯಿತು, ಪಾಪ ಲೇಟಾಗಿ ಬಂದಿದ್ದಕ್ಕೂ ಅವ್ನು ನೋಡಿದ್ದಕ್ಕೂ ಒಳ್ಳೇದಾಯಿತು. ನೋಡ್ತಿರ್ಬೋದು, ಅದು ಅವ್ರು ತೊಗೊಂಬಂದಿರೋ ಎತ್ತು. ಇದು ನಮ್ಮದನ್ನ ತೊಗೊಂಡೋಗಿ ಕೂಟ ನೋಡ್ತಿದ್ದಾರೆ ಹೆಂಗೆ ಬರುತ್ತೆ ಅಂತ. ಅಳತೆ ಎಲ್ಲ ಮಾಡಿದರು, ಬಟ್ ಎದುರುಗೇನೆ ಕೂಟ ನೋಡೋಣ ಅಂತ ಹೇಳ್ಬಿಟ್ಟು ನೋಡ್ತಿದ್ದಾರೆ. ಕೂಟ ಏನೋ ತುಂಬ ಚೆನ್ನಾಗೇ ಇತ್ತು. ಎರಡೆತ್ತು ಸಮನಾಗೂ ಇತ್ತು, ಕೂಟ ಚೆನ್ನಾಗೇ ಬಂದಿತ್ತು. ಒಂದು ವಾಕೆಲ್ಲ ಕರ್ಕೊಂಡೋಗಿ ಬರ್ತಿದ್ದಾರೆ ನಮ್ಮ ಮನೆಯವರು. ಅದಕ್ಕೆ ಕೊಂಬು ಮಾಡಿಸಿದ್ದಾರೆ, ನಮ್ಮದಕ್ಕೆ ಕೊಂಬು ಮಾಡಿಸಿಲ್ಲ. ನಾವು ತೊಗೊಂಡೋಗಿ ಮಾಡಿಸ್ತೀವಿ ಅಂತ ಹೇಳ್ತಿದ್ದಾರೆ. ನೋಡಿ, ಈ ವಿಡಿಯೋ ನೋಡಿರೋರೆಲ್ಲ ಹೇಳ್ಬೇಕು ಕೂಟ ಹೆಂಗೆ ಬಂದಿದೆ, ಹೆಂಗಿದೆ, ಚೆನ್ನಾಗಿದೆಯಾ ಅಂತ ಕಮೆಂಟ್ ಹಾಕಲೇಬೇಕು 100%. ಎಲ್ಲರೂ ಕೇಳ್ತಿದ್ದೀರಾ ಅಕ್ಕ ಯಾರಿಗೆ ಮಾರಿರೋದು, ಯಾವ ಊರಿಗೆ ನೀವು ಕೊಟ್ಟಿರೋದು ಅಂತ. ನಾವು ಕೊಟ್ಟಿರೋದು ನೆಲಮಂಗ್ಲದ ಹತ್ರ ಇರೋ ಗುಡೆಮಾರನಹಳ್ಳಿ ಅಂತ. ನೆಲಮಂಗ್ಲದಿಂದ 6 ಕಿಲೋಮೀಟ್ರ್ ಆಗುತ್ತಂತೆ. ನೋಡ್ತಿರ್ಬೋದು, ಸಂದೀಪ್ ಅಣ್ಣವರೇ ಅವ್ರ ಫ್ರೆಂಡು ಮರೀಶ್ ಅಣ್ಣ ಅವ್ರಿಗೆ ಕೊಟ್ಟಿರೋದು ಗುಡೆಮಾರನಹಳ್ಳಿ ಅಂತ ಊರಿಗೆ. ಅವ್ರು ಎತ್ತು ತೊಗೊಂಬಂದು ಕೂಟ ನೋಡ್ತಿದ್ದಾರೆ. ಇವಾಗಾದರೂ ಎಲ್ಲರಿಗೂ ಗೊತ್ತಾಗಿರುತ್ತೆ ಅಂತ ಅನ್ಕೋತೀನಿ ಒಂಟಿ ಕೊಟ್ಟಿರೋದು ಅಂತ. ನಮ್ಮ ಎತ್ತು ಇವತ್ತೇ ಅಲ್ಲ, ನಾನು ಯಾವತ್ತು ವಿಡಿಯೋ ಮಾಡೋಕೆ ಹೋದರೂ ನನ್ನನ್ನೇ ನೋಡ್ತಾ ಇರುತ್ತೆ. ಆಮೇಲೆ ಕ್ಯಾಶ್ ಎಲ್ಲ ಕೊಡ್ತಿದ್ದಾರೆ, ಒಳ್ಳೇದಾಗಲಿ ಅಂತ ಸಂದೀಪ್ ಅಣ್ಣ ಅರಿಸ್ಬಿಟ್ಟು ನಮ್ಮ ಮನೆಯವ್ರಿಗೆ ಕೊಟ್ಟರು. ಇನ್ನೂ ಚೆನ್ನಾಗಿ ಬೆಳೀರಿ ಅಂತ ಹೇಳಿ. ತುಂಬ ಥ್ಯಾಂಕ್ಸ್ ಅಣ್ಣ. ತುಂಬಾ ಖುಷಿ ಆಯಿತು. ಬಟ್ ನನಗೆ ಸ್ವಲ್ಪ ಫೀಲಿಂಗ್ ಇದೆ, ಯಾಕಂದರೆ 2-3 ದಿವಸ ಆಗಬೇಕು. ನಮ್ಮ ಮನೇಲಿ ಅಂದರೆ 2 ತಿಂಗಳು 3 ತಿಂಗಳು ಇದ್ದಿದ್ರೆ ಎತ್ತು ಅಷ್ಟು ಬೇಜಾರಾಗ್ತಿರ್ಲಿಲ್ಲ. 1 ವರ್ಷದ ಮೇಲಾಗಿತ್ತು ನಾವು ಎತ್ತುಗಳನ್ನ ತೊಗೊಂಬಂದು. ಎಲ್ಲರೂ ನೋಡಿರ್ತೀರ, ಘಾಟಿ ಜಾತ್ರೆಯಲ್ಲೂ ಇತ್ತು ಇವೆತ್ತು. ಹಂಗಾಗಿ 1-2 ದಿನ ಅಂದರೆ ಆ ಮನೆಯಲ್ಲೂ ಚೆನ್ನಾಗಿರಲಿ, ಖುಷಿಯಾಗಿರಲಿ ಅಂತಲೇ ಕೇಳ್ಕೊತೀನಿ. ನನಗೆ ಸ್ವಲ್ಪ ಫೀಲಿಂಗ್ ಜಾಸ್ತಿ, ಹಂಗಾಗಿ 1-2 ದಿನ. ಆಮೇಲೆ ಹೊಸ ಎತ್ತು ತೊಗೊಂಬಂದ್ಮೇಲೆ ಸರೋಗುತ್ತೆ. ಆಮೇಲೆ ನಮ್ಮ ಮನೆಯವರು ಹಿಡ್ಕೊಡ್ತಿದ್ದಾರೆ. ಒಳ್ಳೇದಾಗಲಿ ಮರೀಶ್ ಅಣ್ಣ ಅವ್ರ ಮನೆಗೂ ಸಹ, ಅವ್ರ ಮನೆಯಲ್ಲೂ ಹಳ್ಳಿಕಾರು ಎತ್ತುಗಳು ಬೆಳೀಲಿ ಅಂತ ಕೇಳ್ಕೊತೀನಿ. ನಮ್ಮ ಮನೆಯಲ್ಲೂ ಬೆಳೀಲಿ ಅಂತ ಕೇಳ್ಕೊತೀನಿ. ಸಂದೀಪ್ ಅಣ್ಣನೂ ವಿಡಿಯೋ ಬಗ್ಗೆ ಎಲ್ಲ ಹೇಳಿದ್ರು ಚೆನ್ನಾಗಿ ಮಾಡ್ತೀರಾ ಅಂತ. ಆಮೇಲೆ ಹಿಡ್ಕೊಟ್ರು. ನೋಡ್ತಿರ್ಬೋದು, ಗಾಡಿಗೆ ಹತ್ತಿಸ್ತಿದ್ದಾರೆ. ಇದು ಎರಡೂ ಒಟ್ಟಿಗೆ ಹತ್ತಿಸ್ತಿದ್ದಾರೆ. ಚೆನ್ನಾಗಿ ಬಂದಿತ್ತು ಕೂಟ, ಚೆನ್ನಾಗಿತ್ತು. ನಮ್ಮ ಎತ್ತು ಅಷ್ಟೇ, ಆ ಎತ್ತು ಅಷ್ಟೇ ಅಂದ್ಕೊಂಡಿರ್ತವೆ. ಒಂದು ಜಾಗದಿಂದ ಒಂದು ಜಾಗಕ್ಕೆ ಹೋಗೋವಾಗ ನಾವು ಮನುಷ್ಯರು ಅಂದರೆ ಮಾತಾಡ್ತಾರೆ, ಎತ್ತುಗಳಿಗೆ ಮಾತಾಡೋಕ್ಕೆ ಬರೋಲ್ಲ, ಮೂಕ ಪ್ರಾಣಿಗಳಿಗೆ. ಹೊಸ ಜಾಗಕ್ಕೆ ಬಂದಿದ್ದೀನಿ ಅಂತ ಗೊತ್ತಾದ್ರೂ 1 ವಾರ ಆಗುತ್ತೆ ಅವಕ್ಕೆ ರೂಢಿಯಾಗಲಿ. ಚೆನ್ನಾಗಿರಲಿ, ಚೆನ್ನಾಗಿ ಬೆಳೀಲಿ ಹಳ್ಳಿಕಾರ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋದಲ್ಲಿ ನಿಮಗೆಲ್ಲ ಗೊತ್ತಾಗಿರುತ್ತೆ ಯಾರಿಗೆ ಮಾರಿದ್ದೀವಿ, ಒಂಟಿ ಮಾರಿದ್ದೀವೋ ಜೊತೆ ಮಾರಿದ್ದೀವೋ ಅಂತ. ನಾವು ಮಾರಿರೋದು ಒಂಟಿನೇ. ಇನ್ನೊಂದು ಒಂಟಿಗೆ ಹುಡುಕ್ತಿದ್ದೀವಿ. ಒಂಟಿ ಸಿಕ್ಕರೂ ಸರಿ, ಮತ್ತು ಜೊತೆಗೆ ಬೇರೆ ಸಿಕ್ಕಿದ್ರು ಸರಿ. ನಮ್ಮ ಎತ್ತು ನಾನು ವಿಡಿಯೋ ಮಾಡೋದನ್ನೇ ಪಾಪ ನೋಡ್ಕೊಂಡು ಹೋಯ್ತು. ನೋಡ್ತಿರ್ಬೋದು, ಆ ಎತ್ತಿನ ಜಾಗ ಖಾಲಿ ಇದೆ. ಪಾಪ ಇದೊಂದೇ ಎತ್ತೇ ಇದೆ. ಈ ಎತ್ತಿಗೆ ಇನ್ನೊಂದು ಜೊತೆ ತಂದೆ ತರ್ತೀವಿ ಆದಷ್ಟು ಬೇಗ. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಹಾಗೆ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.